ಸರಿ ಸರ್, ಓಕೆ. ಯಾಕೆ ನಾನು ಪ್ರೀವಿಯಸ್ ಸಿನಿಮಾ ನಾನು ಕೇಳಿಲ್ಲ ಬಂದು, ಸಿನಿಮಾ ಚೆನ್ನಾಗಿಲ್ಲ, ಇಲ್ಲ ನಾವು ಏನೋ ಮಾಡ್ತಿದ್ದೀವಿ, ರಿಪೋರ್ಟ್ ಚೆನ್ನಾಗಿಲ್ಲ ಅಥವಾ ಕಲೆಕ್ಷನ್ ಇಲ್ಲ ಅಂದರೆ ನಾವೇ ಬರ್ತಿರ್ಲಿಲ್ಲ. ಅದು ಅವರು ಒಂದೊಂದು ವಾರಕ್ಕೆಲ್ಲ ತೆಗೆದುಬಿಡೋದು, ಆಮೇಲೆ ಪ್ರೈಮ್ ಟೈಮ್ ಕೊಡದೇ ಇದ್ದಾಗ ನಮಗೂ ಬೇಜಾರಾಯ್ತು. ಯಾಕಂದರೆ ಸ್ಯಾಟರ್ಡೆ ಸಂಡೇ ನೆನ್ನೆ ಮೊನ್ನೆಗೆ ವೆಯ್ಟ್ ಮಾಡ್ತಿದ್ವಿ ನಾವು. ಆಮೇಲೆ ಜನರು ಬರಬೇಕು ಅಂದರೆ ಅವರ ಟೈಮ್ ಏನಿದೆ ಗೊತ್ತಾ, ಅವ್ರ ಅನುಕೂಲಕ್ಕೆ ಯಾವ ಟೈಮ್ ಇದೆಯೋ ಆ ಟೈಮಿಗೆ ಅವ್ರು ಬರ್ತಾರೆ. ನಾನು ಕೊಡೋ ಟೈಮ್ ನೀನು ಬಂದು ನೋಡಬೇಕು ಅಂದ್ಬಿಟ್ರೆ ಅದು ಯಾರು ಬರ್ತಾರೆ. ಬುಧವಾರ ನನ್ನ ಕಾಲ್ ಬರುತ್ತೆ, ಶೋಸ್ಗಳು ಕಮ್ಮಿ ಮಾಡ್ತಿದ್ದಾರೆ ಅಂತ. ವಿನೋದ್ ರಾಜ್ ಅವರು ಈ ಒಂದು ವಿಷಯಕ್ಕೆ ಯಾವ್ದು ತುಂಬ ಖುಷಿ ಆಯ್ತು. ಅಂದರೆ ನೀವು ಚೇಂಬರಲ್ಲಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ನಮ್ಮ ಹುಡುಗ ವೀಡಿಯೋ ಕಳಿಸಿದ ನಮಗೆ, ಗ್ರೂಪಲ್ಲಿ ಬಂತು ನನಗೆ ಅಪ್ಲೋಡ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಅದು ಎಂಥ ಪರಿಸ್ಥಿತಿ ಗುರು ಇದು, ಪಿಕ್ಚರ್ ಮಾಡಿದ್ದೀವಿ, ಒಳ್ಳೆ ಪಿಕ್ಚರ್ ಮಾಡಿದ್ದೀವಿ, ರೆಸ್ಪಾನ್ಸ್ ಇದೆ, ಆದ್ರೂ ಒಬ್ಬ ಹೀರೋ ಹೋಗಿ ಮತ್ತೆ ಕೂತ್ಕೊಂಡು ಅಂಗ್ಲಾಚ್ ಬೇಡ್ಕೊಳ್ಳೋ ರೇಂಜ್ಗೆ ಆಗೋಯ್ತಾ ಅನ್ನೋ ಥರದ್ದೊಂದು ಬೇಜಾರಾಗ್ತದೆ. ಅದ್ರ ಜೊತೆಗೆ ಅವರು ಬಂದು ಮಾತಾಡಿದ್ದು, ನಾನು ಅದಕ್ಕೆ ವಿನೋದ್ ಸಾತ್ ಅಂತ ಆ ಥರದೊಂದು ಅಂದರೆ ತುಂಬ ಖುಷಿ ಆಯಿತು ಆ ಬೆಳವಣಿಗೆ. ಆ್ಯಂಡ್ ನೀವಂದರೆ ತುಂಬ ಇಷ್ಟ ಅವರಿಗೆ. ನಾನು ಲಾಸ್ಟ್ ಟೈಮ್ ಕೂಡ ನೀವು ಹೋಗಿ ಮೀಟ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಮಾತಾಡಬೇಕು ಅನಿಸ್ತು ನನಗೆ. ಏನಾಗಿತ್ತು ಅದೇ ಈಗ ರಿಪೋರ್ಟ್ ಚೆನ್ನಾಗಿದೆ. ನಾನು ಅದನ್ನೇ ಫಸ್ಟ್ ಓಪನ್ ಮಾಡೋದಾಗ್ಲೇ ನಾನು ಟೇಬಲಲ್ಲಿ ಅಧ್ಯಕ್ಷರ ಮುಂದೆ ಕೂತ್ಕೊಂಡು ಹೇಳ್ತೀನಿ, ಸರಿ ಸರ್, ಓಕೆ. ಯಾಕೆ ನಾನು ಪ್ರೀವಿಯಸ್ ಸಿನಿಮಾ ನಾನು ಕೇಳಿಲ್ಲ ಬಂದು, ಸಿನಿಮಾ ಚೆನ್ನಾಗಿಲ್ಲ, ಇಲ್ಲ ನಾವು ಏನೋ ಮಾಡ್ತಿದ್ದೀವಿ, ರಿಪೋರ್ಟ್ ಚೆನ್ನಾಗಿಲ್ಲ ಅಥವಾ ಕಲೆಕ್ಷನ್ ಇಲ್ಲ ಅಂದರೆ ನಾವೇ ಬರ್ತಿರ್ಲಿಲ್ಲ. ಇದಿಷ್ಟೆಲ್ಲ ಮಾಡಿನೂ ಅದು ಅವರು ಒಂದೊಂದು ವಾರಕ್ಕೆಲ್ಲ ತೆಗೆದುಬಿಡೋದು, ಆಮೇಲೆ ಪ್ರೈಮ್ ಟೈಮ್ ಕೊಡದೇ ಇದ್ದಾಗ ನಮಗೂ ಬೇಜಾರಾಯ್ತು. ಯಾಕಂದರೆ ಸ್ಯಾಟರ್ಡೆ ಸಂಡೇ ನೆನ್ನೆ ಮೊನ್ನೆಗೆ ವೆಯ್ಟ್ ಮಾಡ್ತಿದ್ವಿ ನಾವು. ಮೌತ್ ಪಬ್ಲಿಸಿಟಿ ಹೋಗಬೇಕು. ಈ ಸಿನಿಮಾ ಬಂದು ಒಂದೇ ವಾರಕ್ಕೆ ಹಿಂಗೆ ಎದ್ದು ಬಿದೋಗಲ್ಲ ಸಿನಿಮಾ, ನಮ್ಗೆ ಗೊತ್ತಿದ್ದು. ಇದೊಂಥರ ಸ್ಲೋ ಪಾಯ್ಸ್ ಅಂತಾರ, ಸ್ಲೋವಾಗಿ ಹಿಂಗೆ ಎತ್ಕೊಳ್ಳುತ್ತೆ ಅಂತ. ಯಾಕಂದರೆ ಇದು ಫ್ಯಾಮಿಲಿ ಸಬ್ಜೆಕ್ಟ್ ಆದಾಗ ನಂಬಿಕೆ ಬರ್ಬೇಕು ಜನಕ್ಕೆ. ಫಸ್ಟ್ ಆಫ್ ಆಲ್ ಆ ನಂಬಿಕೆ ಬಂದು ಮನೆಯಿಂದ ಹೊರಗಡೆ ಬರೋ ಅಷ್ಟರಲ್ಲಿ ನೀವು ಥಿಯೇಟರ್ ಬಂದು ಮಾಡ್ಬಿಟ್ರೆ, ಅಂದರೆ ಥಿಯೇಟರ್ ಅಲ್ಲ, ಸಿಂಗಲ್ ಸ್ಕ್ರೀನ್ ಹೇಳ್ತಿಲ್ಲ ನಾನು, ಅದು ತುಂಬ ಜನ ಅದು ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಥಿಯೇಟ್ರಿಂದಾನೇ ತಂಗಡಿ ಮಾಡ್ಬಿಟ್ರು ಸಿನಿಮಾ. ಇಲ್ಲ, ಆ್ಯಕ್ಚುಲಿ ಸಿಂಗಲ್ ಸ್ಕ್ರೀನ್ ತುಂಬ ಚೆನ್ನಾಗಿ ಹೋಗ್ತದೆ. ನಾನು ನಿನ್ನೆ ಎಲ್ಲ ಮೊನ್ನೆ ಒಂದು ಚನ್ನರಾಯಪಟ್ಟಣದಲ್ಲಿ ನೋಡಿದೆ, ಬಾಲಾಜಿ ಥಿಯೇಟ್ರಲ್ಲಿ ಹಾಕಿದ್ದಾರೆ ಪಿಕ್ಚರ್, ಸಿಂಗಲ್ ಸ್ಕ್ರೀನ್. ಅದು ನನ್ಗೆ ಅದೇ ಖುಷಿ ಆಯ್ತು. ನಾನು ಅನಿಲ್ ನನಗೆ ಹೇಳ್ದೆ ಅದನ್ನ, ಚೆನ್ನಾಗಿ ಹೋಗ್ತದೆ ಕಣ, BC ಸೂಪರಾಗಿ ಹೋಗ್ತದೆ ಅಂತ. ಅಂದರೆ ಪಾರ್ಕಿಂಗ್ ಗೊತ್ತಾಗತ್ತಲ್ಲ ಸರ್, ವೀರೇಶಲ್ಲೂ ಅಷ್ಟೇ, ಆಮೇಲೆ ಎಲ್ಲ ಕಡೆನೂ ಚೆನ್ನಾಗಿ ಆಗ್ತಿದೆ. ಅದೇ BC ಚೆನ್ನಾಗಿ ಹೋಗ್ತಾ ಇದೆ. ಮಲ್ಟಿಪ್ಲೆಕ್ಸ್ ವಿಚಾರಕ್ಕೆ ಮಾತಾಡ್ತಾ ಇದ್ದೆ. ಹೌದು, ನನಗೆ ಅಲ್ಲೇನಾಗತ್ತೆ ಅಂದರೆ ನಾನು ತುಂಬ ನಿರೀಕ್ಷೆ ಇಟ್ಕೊಂಡ್ಬಿಟ್ಟಿರ್ತೀನಿ ಈ ಸಿನಿಮಾ. ಯಾಕಂದರೆ ನನಗೆ ಗೊತ್ತು ಈ ಪಲ್ಸ್ ಏನಿದೆ ಅಂತ. ಇದು ನಾವು ಸಿನಿಮಾ ಮಾಡಿರೋದು ಜನ ನೋಡಲಿ ಅಂತ. ಆಮೇಲೆ ಜನರು ಬರಬೇಕು ಅಂದರೆ ಅವರ ಟೈಮ್ ಏನಿದೆ ಗೊತ್ತಾ, ಅವ್ರ ಅನುಕೂಲಕ್ಕೆ ಯಾವ ಟೈಮ್ ಇದೆಯೋ ಆ ಟೈಮಿಗೆ ಅವ್ರು ಬರ್ತಾರೆ. ನಾನು ಕೊಡೋ ಟೈಮ್ ನೀನು ಬಂದು ನೋಡಬೇಕು ಅಂದ್ಬಿಟ್ರೆ ಅದು ಯಾರು ಬರ್ತಾರೆ. ಇವತ್ತು ಬೇರೆ ಆಪ್ಷನ್ ಹೆಂಗಿದೆ, ಇದು ಇಲ್ಲಿ ಹಿಂಗೆ ನೋಡ್ತಿರೋರು ಎಷ್ಟೊತ್ತಾಗತ್ತೆ ಹಿಂಗೆ ನೋಡೋಕ್ಕೆ. ಇದು ಹಿಂಗನ್ನಷ್ಟೇ ಬೇಡ ಅಂದ್ಬಿಟ್ರೆ ಇಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಇಲ್ಲಿಂದ ನೀವು ಅದನ್ನು ಕಟ್ ಮಾಡಿ ಬರೋಕ್ಕೆ ಎಷ್ಟೊತ್ತಾಗತ್ತೆ ಹೇಳಿ, ಬೇಡ ಅಂತ ಡೈವರ್ಟ್ ಆಗೋಕ್ಕೆ ಎಷ್ಟೊತ್ತಾಗತ್ತೆ. ಅವ್ರು ಬರ್ತಿದ್ದಾರೆ ಅನ್ನೋದೇ ಹೆಚ್ಚು. ಆ ಟೈಮಲ್ಲಿ ಎಲ್ಲ ಕಟ್ ಮಾಡಿಬಿಟ್ಟು ಪ್ರೈಮ್ ಟೈಮೆಲ್ಲ ಕಟ್ ಮಾಡಿ ಮಾರ್ನಿಂಗ್ ಶೋ ಕೊಡೋದು, ಎಲ್ಲೋ ಒಂದು ಕಡೆ ಸೆಕೆಂಡ್ ಶೋ ಕೊಟ್ಬಿಟ್ರೆ ಇಮಿಡಿಯೇಟು ಡ್ರಾಪ್ ಆಗುತ್ತೆ. ಆಮೇಲೆ ನಮ್ಗೆ ಈ ಸಿನಿಮಾ ಖಂಡಿತ ಕನೆಕ್ಟ್ ಆಗುತ್ತೆ ಅಂತ ತುಂಬ ಜನ ಏನಾಗೋಯ್ತು ಅಂದರೆ ಹಿಂಗೆ ರೈಸ್ ಆದರು. ನನಗೆ ಎಷ್ಟು ಜನ ಹೇಳಿದ್ರು ಗೊತ್ತಿಲ್ಲ, ಈ ಸ್ಯಾಟರ್ಡೆ ಹೋಗ್ತೀವಿ, ಸಂಡೇ ಹೋಗ್ತೀವಿ ಅಂತ. ಸೊ ಅಲ್ಲಿಗೆ ಏನಾಗುತ್ತೆ, ನನಗೆ ತುಂಬ ಬೇಜಾರಾಗ್ಬಿಡುತ್ತೆ. ನಾನು ನಮ್ಮ ಟೀಮಲ್ಲಿ ಎಲ್ಲ ಡಿಸ್ಕಸ್ ಮಾಡಿಬಿಟ್ಟಿರ್ತೀನಿ, ಸರ್ ಈ ಸ್ಯಾಟರ್ಡೆ ನೋಡಿ, ಈ ಸಂಡೇ ನೋಡಿ, ಯಾಕಂದರೆ ರೀಚ್ ಆಗಿದೆ ಸಿನಿಮಾ, ಇವತ್ತು ರೀಚ್ ಆಗ್ತಿದೆ ಅಂತ. ಅಲ್ಲಿ ಬುಧವಾರ ನನ್ನ ಕಾಲ್ ಬರುತ್ತೆ, ಶೋಸ್ಗಳು ಕಮ್ಮಿ ಮಾಡ್ತಿದ್ದಾರೆ ಅಂತ. ನಂಗೆ ಏನು ಮಾಡೋದು ಅಂತ ಗೊತ್ತಾಗಲ್ಲ. ಇಮ್ಮಿಡಿಯೇಟು ಮಾದಪ್ಪನ ಬೆಟ್ಟಕ್ಕೆ ಹೋಗ್ಬಿಡ್ತೀನಿ ಮತ್ತೆ. ಯಾಕಂದರೆ ಮಾದಪ್ಪ ನನಗೆ ಅವತ್ತು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಅಲ್ಲಿ. ಈ ಮಾದೇವನ್ನ ಆ ಮಾದಪ್ಪನೇ ಕಾಪಾಡಬೇಕು ಅಂತ ಹೋಗ್ತೀನಿ. ಸೊ ಇಮ್ಮಿಡಿಯೇಟ್ ಹೋಗ್ಬಿಡ್ತೀವಿ. ರಿಯಾಕ್ಟೇ ಮಾಡಲ್ಲ ನಾನು. ಏನು ಮಾಡೋಣ ಸರಿ ಕಾಲ್ ಮಾಡೋಣ, ಯಾರಿಗೆ ಮಾಡೋಣ, ಏನು ಬರೀ ಅನಿಲ್ ಅವ್ರ ಜೊತೆ, ಟೀಮ್ ನವೀನ್ ಅವ್ರ ಜೊತೆ ಮಾತಾಡ್ಕೊಂಡು ಹೊಟ್ಟೋಗ್ತೀನಿ ನಾನು. ಹೋಗ್ತೀನಿ, ಅಲ್ಲಿ ಬೇಡ್ಕೊತೀನಿ, ಏನೋ ಒಂದು ಮಾಡಪ್ಪ ಮಾದಪ್ಪ, ಏನೋ ಒಂದು ಇಷ್ಟು ನಿಮ್ಮ ಇವತ್ತು ಸಕ್ಸಸ್ ಕೊಟ್ಟಿದ್ದೀರಾ, ಮತ್ತೆ ಅದನ್ನು ತಡೀತಾ ಇದ್ದಾರಲ್ಲ, ಏನೋ ಒಂದು ಮಾಡು ಅಂತ ಬೇಡ್ಕೊಂಬರ್ತೀನಿ. ಅನಿಲ್ ಅವರು ನಾವೆಲ್ಲ ಡಿಸ್ಕಸ್ ಮಾಡ್ತೀವಿ, ಇಲ್ಲ ಸರ್ ಇದು ಯಾಕೋ ಇಲ್ಲ, ಯಾಕೆ ಚೇಂಬರಲ್ಲಿ ಕೇಳೋಣ ಅಂತ, ಚೇಂಬರ್ಗೆ ಹೋಗೋಣ ಕೇಳೋಣ ಅಂತ. ಸರಿ ಒಂದಿಷ್ಟು ಚೇಂಬರ್ಗೆ ಹೋಗೋಣ, ನಮ್ಗೆ ಈ ಥರ ಆಗ್ತಿದೆ ಇನ್ನು ಗೊತ್ತಾಗಬೇಕಲ್ಲ ಜನಕ್ಕೆ ಏನು ಆಗ್ತಿದೆ ಅನ್ನೋದು ಗೊತ್ತಾಗಲಿ ಅಂತ ಎಲ್ಲ ಮಾಧ್ಯಮ ಮಿತ್ರರ ಹತ್ರನೂ ಮಾತಾಡಿದಾಗ ಎಲ್ಲ ನಾವು ಬರ್ತೀವಿ ಅಂತ ಪ್ರತಿಯೊಬ್ಬರು ಬಂದು ಸಪೋರ್ಟ್ ಮಾಡಿದ್ರು. ನೀವು ಅಷ್ಟು ಎಲ್ಲ ಮಾಧ್ಯಮ ಮಿತ್ರರು ಅಷ್ಟು ಬಂದು ಸಪೋರ್ಟ್ ಮಾಡಿದ್ರು. ಹೌದು ಕರೆಕ್ಟು, ನಮ್ಮ ಕನ್ನಡಕ್ಕೆ ಅನ್ಯಾಯ ಆಗ್ತಿದೆ ಅಂತ ಬಂದರು, ಸಪೋರ್ಟ್ ಮಾಡಿದ್ರು. ಅಲ್ಲಿಂದನೇ ಮಾತಾಡಿದ್ರು. ಮಿಕ್ಕಿದ್ದೆಲ್ಲ ಎಲ್ರಿಗೂ ಗೊತ್ತಿದೆ. ಅದಾದಮೇಲೆ ನಾನು ಒಂದು 4 ಅವರ್ 5 ಅವರಲ್ಲಿ ಒಂದೊಂದಾಗಿ ಶೋಸ್ ಓಪನ್ ಮಾಡ್ತಾರೆ.
ಹೌದು, ಓಪನ್ ಮಾಡಿ ಕೊಡ್ತಾರೆ. ಸೊ ನಿಮ್ಮ ವಾಹಿನಿ ಮೂಲಕ ಥ್ಯಾಂಕ್ ಯು ಸರ್ ಅಂತ ಹೇಳ್ತೀನಿ. ಯಾಕಂದರೆ ಮತ್ತೆ ಇದಕ್ಕೊಂದು ಇನ್ನೊಂದು ಲೈಫ್ ಕೊಟ್ಟರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಸರ್, ಅಂದರೆ ಡೈರೆಕ್ಟರ್ ಜೊತೆ ಮಾತಾಡ್ಬೇಕಾದ್ರೆ ಸುದೀಪ್ ಜೊತೆ ಮಾತಾಡ್ಬೇಕಾದ್ರೆ ವಿಷಯ ಬಂತಂದರೆ, ಈ ಸಿನಿಮಾ ಹೆಂಗಿದೆ ಅಂತಂದರೆ ಡೈರೆಕ್ಟರ್ದು ಪಾಯಿಂಟ್ ಆಫ್ ವ್ಯೂ ಅಲ್ಲೂ ಅವ್ರ ಸ್ಟ್ರಗಲ್ದು, ಒಂದು ವಿನೋದ್ ಸರ್ ಸ್ಟ್ರಗಲ್ ಅಂದರೆ ಎಲ್ಲರದು. ಈ ಸಿನಿಮಾನೂ ಹಂಗೆ ಇದೆ, ಅಂದರೆ ಆ ಒಂದು ಸ್ಟ್ರಗಲ್ ಸಕ್ಸಸ್. ಸೊ ಈ ಮೂಮೆಂಟಲ್ಲಿ ಥಿಯೇಟ್ರಲ್ಲಿ ಆ ಕ್ಲೈಮ್ಯಾಕ್ಸಲ್ಲಿ ಜನಗಳ ಅಳ್ತಾ ಇರೋಂಥ ರೀತಿ, ಮತ್ತು ಹೊರಗಡೆ ನೀವು ಕಂಡಂತ ಹೇಳ್ತಾ ಇದ್ದಾರೆ, ನೋಡಿದಾಗೆಲ್ಲ ಅಳ್ತಾ ಇದ್ದಾರೆ ಅಲ್ಲಿ ಥಿಯೇಟ್ರ್ಗಳ ಹತ್ರ. ಸೊ ಆ್ಯಂಡ್ ಮೇಡಮ್ ಅಷ್ಟೇ, ಅವರು ಮೊನ್ನೆ ಕ್ಲೈಮ್ಯಾಕ್ಸ್ ವಿಚಾರದಲ್ಲಿ ಅದು ಬಿಕ್ಕಳಿಸಿ ಅಳ್ತಾ ಇದ್ರಲ್ಲ ಅದು. ಸೊ ಆ ಎಮೋಷನ್ನ ತೊಗೊಂಬರೋದು ಸರ್, ನಗಿಸ್ಬೋದು ಅಥವಾ ಶೆಳ್ಳೆ ಹೊಡಿಸ್ಬೋದು, ನೀವು ಹೇಳ್ದಂಗೆ ಅಳಿಸೋದು ಅಷ್ಟು ಈಸಿ ಅಲ್ಲ. ಸೊ ಅದು ಕೆರಿಯರಲ್ಲೇ ಒನ್ ಆಫ್ ಮಾರ್ಕಾಗಿ ಉಳ್ಕೊಳ್ಳೋ ಅಂಥ ಸನ್ನಿವೇಶ ಇದು. ಸೊ ಫೈನಲ್ ವರ್ಡ್ಸ್ ಅಬೌಟ್ ದಿಸ್ ಸಕ್ಸಸ್ ಆ್ಯಂಡ್ ಮಾದೇವ. ಸರ್, ಇವತ್ತು ಏನೇ ನಾವು ಏನು ನೋಡ್ತಿದ್ವಿ ಈ ಸಿನಿಮಾ, ಏನು ಸಕ್ಸಸ್ಸು ಅದು ಅಥವಾ ಏನೋ ಅದೆಲ್ಲದಕ್ಕೂ ಮೊದಲನೇದಾಗಿ ಎಲ್ಲ ದೇವರುಗಳಿಗೂ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಅದಕ್ಕಿಂತ ಹೆಚ್ಚಾಗಿ ಅಭಿಮಾನಿ ದೇವರುಗಳಿಗೆ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ನಾವು ಏನೇ ಮಾಡ್ಬೋದು, ಅವ್ರು ಇಲ್ಲದೆ ನಾವು ಏನೂ ಇಲ್ಲ ಸರ್. ಇವತ್ತು ಅವರಿಂದನೇ ನಾವು ಇರೋದು. ಅವರು ಮೆಚ್ಕೊಂಡ್ರು, ಆ ದೇವರು ಅವ್ರ ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡಿದ್ದಾರೆ. ಸೊ ಇದು ತುಂಬ ನಾನು ಸೆಲೆಬ್ರೇಟು ಮಾಡಲ್ಲ. ಮುಂದೆ ನನಗೆ ನೆಕ್ಸ್ಟ್ ಏನು ಅನ್ನೋದು ನಂಬಿಕೆ ಉಳಿಸ್ಕೋಬೇಕು ಅನ್ನೋದು ಅಷ್ಟೇ ಇದೆ. ಸ್ಟಾರ್ಟಿಂಗಿಂದ ತುಂಬ ಸ್ಟ್ರಗ್ಲಿಂಗ್ ಇತ್ತು ಈ ಸಿನಿಮಾ, ಖಂಡಿತ. ಪಾಪ ಡೈರೆಕ್ಟರು ಆಗಲಿ ಅಥವಾ ಜೊತೆಲಿ ನಾನೊಂಥರ ಬನ್ನಿ ಡೈರೆಕ್ಟ್ರ್ ಅಂತ ಎಷ್ಟೋ ಅವರ್ಗಟ್ಟಲೆ ಮಾತಾಡ್ಬಿಟ್ಟಿದ್ದೆ ಫೋನಲ್ಲಿ, ಇದು ಮಾಡೋಣ ಹಂಗೆ ಮಾಡೋಣ ಅಂತ. ಯಾರು ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಆ ಇದರಲ್ಲಿ. ನನಗೆ ಭಾಳಷ್ಟು ಜನ, ನಾನು ನೆಕ್ಸ್ಟ್ ಇಂಟರ್ವ್ಯೂಲಿ ಎಲ್ಲಾದರೂ ಹೇಳ್ತೀನಿ, ಯಾಕಂದರೆ ಅವರ ಅನುಮತಿ ತೊಗೊಂಡು ನಾನು ಹೇಳಬೇಕು. ತುಂಬ ಜನ ನಂಗೆ ಸಪೋರ್ಟ್ ಮಾಡಿದ್ದಾರೆ. ಈ ಪ್ರಾಬ್ಲಮ್ಗಳು ಅದು ಇದು ಎಲ್ಲ, ಬಟ್ ಅಷ್ಟಕ್ಕೂ ಸಪೋರ್ಟ್ ಮಾಡಿದ್ದು ನಮ್ಮ ಕೇಶವ ಅವರು, ಪ್ರೊಡ್ಯೂಸರ್. ನಿಂತ್ಕೊಂಡ್ಬಿಟ್ರು ಒಂಥರ ಬಂದು, ಅದೇನಾಗಲಿ ಪರವಾಗಿಲ್ಲ ಬಿಡಯ್ಯ, ನಾನು ರಿಲೀಸ್ ಮಾಡ್ತೀನಿ ಬರಯ್ಯ ಅಂತ. ಯಾಕಂದರೆ ತುಂಬ ಪ್ರಾಬ್ಲಮ್ಗಳು ಕೊಟ್ಬಿಟ್ರು ಚೇಂಬರ್ಗೆ. ಅದು ಎಷ್ಟೆಲ್ಲ ಅಲ್ದಿದ್ದೀವೋ ಗೊತ್ತಿಲ್ಲ, ನಾನೇ ಒಂದು 8-10 ಸಲ ಅಲ್ದಿದ್ದೀನಿ, ಅದು ಇದು ಎಲ್ಲ. ಬಟ್ ಅಲ್ಲಿಂದನೇ ಕೆಲವೆಲ್ಲ ಇತ್ತು. ಕೆಲವು ದೊಡ್ಡವರೆಲ್ಲ ಹೇಳೋರು, ಬಿಡಯ್ಯ ಇಷ್ಟೆಲ್ಲ ಕಷ್ಟಪಡ್ತಿದ್ದೀರಾ, ಇದು ಒಂದು ದೊಡ್ಡ ಸಕ್ಸಸ್ ಆಗುತ್ತೆ ಬಿಡಿ ಅಂತ. ಅದನ್ನೆಲ್ಲ ಮೆಟ್ಟಿ ನಿಂತ್ಕೊಂಡ್ರಲ್ಲ ನಮ್ಮ ಪ್ರೊಡ್ಯೂಸರ್, ನಿರ್ಮಾಪಕರು ಏನು ಮಾಡ್ಬಿಟ್ರು ಅಂದರೆ, ಆಯಿತು ಅವ್ರಿಗೆ ಏನು ಸೆಟ್ಲ್ ಮಾಡಬೇಕು, ಅವ್ರಿಗೆ ಏನು ಕೊಡ್ಬೇಕು, ಆಯಿತು ಬಿಡು ಅಂತ ನಿಂತ್ಕೊಂಡ್ರು. ಇವತ್ತು ಅವರು ಅಷ್ಟೇ, ಅವ್ರ ಫ್ಯಾಮಿಲಿನೂ ಅಷ್ಟೇ, ಅವರು ಎಲ್ಲ ಅವ್ರು ತುಂಬ ದೊಡ್ಡ ಫ್ಯಾಮಿಲಿ ಇದೆ. ಅವರೆಲ್ಲರೂ ಮೆಚ್ಕೊಂಡಿದ್ದಾರೆ, ಅಪ್ಪ ಎಂಥ ಒಳ್ಳೆ ಸಿನಿಮಾ ಮಾಡಿದೆ ಅವರು ನೀನು. ಆ್ಯಂಡ್ ನಾನು ಮುಂದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ, ಈ ಮಾದೇವ ಇನ್ನೂ ಎಷ್ಟು ಅದು ಜನ ಮೆಚ್ಚುಗೆ ಪಡೆಯುತ್ತೆ ಅನ್ನೋದು ನಾನು ಅದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ. ಸೊ ಅದೇ ಸರ್, ಅಂದರೆ ನಾನು ಆಗಲೇ ಹೇಳ್ದಂಗೆ ಬರಗಾಲದಲ್ಲಿ ಮಳೆ ಬಂದಂಗೆ ಆಗಿದೆ, ಅದು ಒಳ್ಳೆ ಬೆಳೆಗೆ. ಸೊ ಅದು ಸತ್ಯವಾದ ಮಾತು. ಸೊ ಅದೇ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ ಆ ಒಂದು ಕಾಂತಿ. ಒಳ್ಳೇದಾಗಲಿ ಸರ್. ಈ ಒಂದು ಈ ಒಂದು ಬೆಳಕು ಅಥವಾ ಈ ಒಂದು ಶೈನಿಂಗ್ ಆಲ್ವೇಸ್ ಯಾವಾಗಲೂ ಇರಲಿ. ಮತ್ತು ಮುಂದಿನ ಸಿನಿಮಾಗಳು ತುಂಬ ನಿರೀಕ್ಷೆ ಇದೆ ನಮಗೂ, ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ. ಸೊ ಮಹಾದೇವನ ಸಂಭ್ರಮದಲ್ಲಿ ಆ 2 ಸಿನಿಮಾಗಳನ್ನು ಕೂಡ ತುಂಬ ದೊಡ್ಡ ನಿರೀಕ್ಷೆಯಲ್ಲಿ ಕಾಯ್ತಾ ಇರ್ತೀವಿ. ಆ್ಯಂಡ್ ಎಲ್ಲ ಮಾತು ಕೇಳಿರೋರು ಖಂಡಿತವಾಗ್ಲೂ ಮಿಸ್ ಮಾಡೋದು. ಈಗಲೇ ಈ ಕಾರ್ಯಕ್ರಮ ನೋಡಿದರೆ ಅಥವಾ ನಮ್ಮ ವಿಡಿಯೋ ಕ್ಲಿಪ್ಪಿಂಗ್ಸ್ ನೋಡಿದ್ರೆ ಇಮಿಡಿಯೇಟ್ಲಿ ಥಿಯೇಟ್ರಿಗೆ ಹೋಗ್ತಾರೆ. ಸೊ ಮಹಾದೇವ ಇನ್ನೊಂದಷ್ಟು ಮೈಲ್ಗಳನ್ನು ಮಾಡಲಿ ಅನ್ನೋದೇ ನಮ್ಮ ಆಶಯ ಕೂಡ. ನಮಸ್ಕಾರ. ಹೌದು, ಧನ್ಯವಾದಗಳು. ಆ್ಯಂಡ್ ಎಲ್ಲರ ಹತ್ರ ಕರ್ನಾಟಕ ಜನತೆ ಹತ್ರ ಕೇಳ್ಕೊಳ್ಳೋದು, ಸಿನಿಮಾ ಇವತ್ತು ತುಂಬ ಜನ ನೋಡಿದ್ದೀರಾ. ಸೊ ಅವ್ರು ನೋಡಿರೋರ್ಗೆಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಯಾರು ನೋಡಲಿಲ್ವೋ ಸೊ ದಯವಿಟ್ಟು ನಿಮ್ಮ ಹತ್ತಿರದ ಥಿಯೇಟ್ರ್ಗಳಲ್ಲೇ ಹೋಗಿ ನೋಡಿ. ಈ ಸಿನಿಮಾ ಬೇರೆ ಥರದ್ದೇ ಒಂದು ಶೈಲಿಯಲ್ಲಿ ಮಾಡಿರೋವಂಥ ಒಂದು ಸಿನಿಮಾ. ಆಲ್ರೆಡಿ ಎಲ್ಲರೂ ಇಷ್ಟಪಡ್ತಿದ್ದಾರೆ. ನಿಮ್ಮ ಕುಟುಂಬದ ಸಮೇತ ಅಷ್ಟು ಜನ, ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಹೋಗಿ ಕೂತ್ಕೊಂಡು ಯಾವುದೇ ಮುಜುಗರ ಇಲ್ಲದೆ ಈ ಸಿನಿಮಾ ನೋಡ್ಬೋದು. ಕನೆಕ್ಟ್ ಆಗುತ್ತೆ. ಇಂಪಾರ್ಟೆಂಟ್ ಮೇನ್ ಥಿಂಗ್ ಮಾದೇವನ ಸುತ್ತ ನಡೆಯುವಂಥ ಕತೆ. ಮಾದೇವನ್ ತುಂಬ ಇಷ್ಟಪಡ್ತೀರಾ ಅಂತ ನಾನು ನಂಬಿದ್ದೀನಿ. ಸೊ ಅವತ್ತಿನಿಂದ ಇವತ್ತಿನವರೆಗೂ ನನಗೆ ಅದೇ ರೀತಿ ಒಂದು ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ನೀಡ್ತಾ ಬರ್ತಿದ್ದೀರಾ. ಸೊ ಇನ್ನು ಮುಂದೆನೂ ನೀಡ್ತೀರಾ ಅಂತ ನಾನು ನಂಬಿದ್ದೀನಿ. ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು ನಿಮಗೂ. ಜೈ ಕರ್ನಾಟಕ. ಧನ್ಯವಾದಗಳು.